ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈ ತಿಂಗಳ ಮಾಹಿತಿಯ ಬಗ್ಗೆ ಬಿಗ್ ಅಪ್ಡೇಟ್. ಮತ್ತು ರೇಷನ್ ಕಾರ್ಡ್ ಇಕೆವೈಸಿ ಮಾಡಿಸಿಲ್ವಾ, ಕೇವಲ 6 ಹಂತಗಳಲ್ಲಿ ಈಗಾಗಲೇ ಪೂರ್ಣಗೊಳಿಸಿ ಎಂಬ ಸುಲಭವಾದ ವಿಧಾನ. ವೀಕ್ಷಕರೇ, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಬಗ್ಗೆ ಸಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ. ವೀಕ್ಷಕರೇ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ 2026ರ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಣೆ ಮತ್ತು ಈರುಳ್ಳಿ ಬೆಲೆ ಏರಿಕೆ ಮಧ್ಯೆ ಸಹ ಸರ್ಕಾರದಿಂದ ಗುಡ್ ನ್ಯೂಸ್. ಸಬ್ಸಿಡಿ ದರದಲ್ಲಿ 35ಕ್ಕೆ ಮಾರಾಟ ಎಲ್ಲೆಲ್ಲಿ ಲಭ್ಯವಾಗುತ್ತದೆ ಅದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯೋ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಮತ್ತು ಯೋಜನೆ ಸಹ ಮುಂದುವರಿಯುತ್ತದೆ. ಆಗಸ್ಟ್ ತಿಂಗಳ 2026ರಲ್ಲಿ ಸುಮಾರು 2,443 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಮತ್ತು ಡಿಬಿಟಿ ಮೂಲಕ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವುದಾಗಿ ಮಾಹಿತಿ ಕೂಡ ನೀಡಲಾಗಿದೆ. ಅದಲ್ಲದೆ 32ನೇ ಕಂತಿನ ಹಣ ಕೆಲವು ಜಿಲ್ಲೆಗಳಿಗೆ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಸಹ ಹೇಳಲಾಗುತ್ತಿದೆ. ಮತ್ತು ಬಹಳ ಮುಖ್ಯವಾದಂಥ ಮಾಹಿತಿ ಏನೆಂದರೆ, ಸರ್ಕಾರದ ಈಗ ಫಲಾನುಭವಿಗಳ ಮರುಪರಿಶೀಲನೆ ನಡೆಸುತ್ತಿದೆ ಮತ್ತು ಸೇವಾ ಸಿಂಧು ಕೇಂದ್ರಗಳಲ್ಲಿ ಕೂಡ ಮತ್ತು ಮನೆ ಮನೆ ತೆರಳಿ ಪರಿಶೀಲನೆ ಮಾಡುವ ಬಗ್ಗೆ ಸಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ ಎಂದು ಸಹ ಎನ್ನಲಾಗುತ್ತಿದೆ. ಮತ್ತು ಈ ಪರಿಶೀಲನೆಯಲ್ಲಿ ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಬಳಸುವಂತ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿ ಕೂಡ ಬಂದಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಮುಖ್ಯವಾಗಿ ಹೇಳಬೇಕಾದರೆ ಪರಿಶೀಲನೆ ಎಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುತ್ತಿದ್ದಾರೆ ಎಂದರ್ಥ ಅಲ್ಲ. ಅರ್ಹ ಫಲಾನುಭವಿಗಳಿಗೆ ಹಣ ಸರಿಯಾಗಿ ತಲುಪುವಂತೆ ಮಾಡುವಂತ ಉದ್ದೇಶದಿಂದ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಸಹ ಸರ್ಕಾರ ಹೇಳಿದೆ. ಹಾಗಾದರೆ ವೀಕ್ಷಕರೇ, ಆಗಸ್ಟ್ ತಿಂಗಳ 2,000 ರೂಪಾಯಿ ಯಾವಾಗ ಬರುತ್ತೆ, ಯಾರ ಖಾತೆಗೆ ಬಂದಿದೆ ಎಂದು ಸಹ ಗೃಹಲಕ್ಷ್ಮಿ ಯೋಜನೆ ಮೊಬೈಲ್ ಆ್ಯಪ್ನಲ್ಲಿ ಸಹ ತಾವು ಚೆಕ್ ಮಾಡಿಕೊಳ್ಳಬಹುದು. ಅಂದರೆ ಆಗಸ್ಟ್ ತಿಂಗಳಲ್ಲಿ ಹಣದ ಬಗ್ಗೆ ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ 2,000 ರೂಪಾಯಿ ಸಹಾಯಧನ ಮುಂದುವರಿಯುತ್ತಿದೆ. 32ನೇ ಕಂತಿನ ಹಣ ನೆರವು ಕೂಡ ಕೆಲವು ಫಲಾನುಭವಿಗಳ ಖಾತೆಗೆ ಈಗಾಗಲೇ ಜಮಾ ಆಗಿರೋ ಬಗ್ಗೆ ಸಹ ಮಾಹಿತಿ ಬಂದಿದೆ. ಅದಲ್ಲದೆ ಎಲ್ಲರ ಖಾತೆಗೂ ಒಂದೇ ದಿನ ಹಣ ಬರುವುದಿಲ್ಲ ವೀಕ್ಷಕರೇ. ಜಿಲ್ಲೆಗಳ ಬ್ಯಾಂಕ್ಗಳಲ್ಲಿ ಹಂತವಾಗಿ ಹಣವನ್ನು ಪಾವತಿ ಮಾಡಲಾಗುತ್ತದೆ. ಹಾಗಾದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಮಿನಿ ಸ್ಟೇಟ್ಮೆಂಟ್ ಮೂಲಕ ನೀವು ಪರಿಶೀಲಿಸಿಕೊಳ್ಳಬಹುದು. ಮತ್ತು ನಿಮ್ಮ ಆಧಾರ್ಗೆ ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆ ಸಹ ಅದು ಕೂಡ ನೋಡಿಕೊಳ್ಳಿ. ಯಾಕೆಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನು ಕೂಡ ಸೇವಾ ಸಿಂಧು ಒಂದು ಸ್ಕೀಮ್ ಮೂಲಕ ಕೂಡ ನೀವು ಪರಿಶೀಲನೆ ಮಾಡಿಕೊಳ್ಳಬಹುದು. ಅದಲ್ಲದೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ನೀವು ಗ್ರಾಮ್ 1 ಅಥವಾ ಕರ್ನಾಟಕ 1 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಕಚೇರಿಗೆ ಡಿಬಿಟಿ ಮೂಲಕ ಅಥವಾ ದಾಖಲೆಗಳ ಮೂಲಕ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಬಹುದು. ವೀಕ್ಷಕರೇ, ರಾಜ್ಯದ ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟಿ ಸರ್ಕಾರದಿಂದ ನೀಡಲಾಗುವಂತ ಕೇವಲ ಒಂದು ಗುರುತಿನ ದಾಖಲೆ ಮಾತ್ರವಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ರೇಷನ್ ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿದೆ. ಹೌದು ವೀಕ್ಷಕರೇ, ಸರ್ಕಾರವು ಜನರ ಜೀವನ ಮಟ್ಟವನ್ನು ಆಧರಿಸಿ APL ಅಥವಾ BPL ಎಂಬ 2 ರೀತಿಯ ರೇಷನ್ ಕಾರ್ಡ್ಗಳನ್ನು ನೀಡುತ್ತಿದೆ. ವೀಕ್ಷಕರೇ, ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಲು ರೇಷನ್ ಕಾರ್ಡ್ ಇಕೆವೈಸಿ ಪೂರ್ಣಗೊಳಿಸುವುದು ಬಹಳ ಪ್ರಮುಖವಾಗಿರುತ್ತದೆ. ಯಾಕೆಂದರೆ ಕೆಲವೇ ಹಂತಗಳಲ್ಲಿ ಅನುಸರಿಸಿ ಸುಲಭವಾದಂಥ ಪಡಿತರ ಚೀಟಿಯ ಇಕೆವೈಸಿ ನೀವು ಪೂರ್ಣಗೊಳಿಸಬಹುದಾಗಿದೆ. ಅದರ ಕುರಿತು ಮಹತ್ವದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಹೀಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋ ತಾವು ಪೂರ್ತಿ ನೋಡ್ತಾ ಇರಿ ವೀಕ್ಷಕರೇ. ಮತ್ತು ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ವೀಕ್ಷಕರೇ, ಇಕೆವೈಸಿ ಮಾಡಿಸಬೇಕಾದ್ರೆ ಆಧಾರವನ್ನು ಆಧಾರಿತ ಡಿಜಿಟಲ್ ಗುರುತಿನ ಪರಿಶೀಲನೆಯ ಇಕೆವೈಸಿ ಮತ್ತು ರೇಷನ್ ಕಾರ್ಡ್ ಇಕೆವೈಸಿ ಎಂದರೆ ಪಡಿತರ ಚೀಟಿದಾರರು ತಮ್ಮ ರೇಷನ್ ಕಾರ್ಡಿನಲ್ಲಿ ಕುಟುಂಬದ ಪ್ರತಿ ಸದಸ್ಯರ ಆಧಾರ್ ನಂಬರ್ ಹಾಗೂ ಅವರ ಫೇಸ್ ಅಥೆಂಟಿಕೇಶನ್ ಅನ್ನು ಕೂಡ ಪೂರ್ಣಗೊಳಿಸಬೇಕಾಗುತ್ತದೆ. ವೀಕ್ಷಕರೇ, ಇಕೆವೈಸಿ ಮಾಡಿಸಬೇಕಾದ್ರೆ ಅದಕ್ಕೆ ಮುಖ್ಯವಾದ ದಾಖಲೆಗಳೆಂದರೆ ರೇಷನ್ ಕಾರ್ಡ್ ಇಕೆವೈಸಿ, ಸರ್ಕಾರಕ್ಕೆ ಪಡಿತರ ಚೀಟಿದಾರರ ಮಾಹಿತಿಯನ್ನು ಸರಿಯಾಗಿ ಇದೆಯೇ ಎಂಬುದನ್ನು ಕೂಡ ನೀವು ದೃಢೀಕರಿಸಬೇಕಾಗುತ್ತದೆ. ನಕಲಿ ಅಥವಾ ಅನರ್ಹ ಪಡಿತರ ಚೀಟಿಗಳ ಹಾವಳಿಯನ್ನು ಸಹ ತಪ್ಪಿಸಲು ಇದು ಸಹಕಾರಿಯಾಗಿದೆ. ಅರ್ಹ ಫಲಾನುಭವಿಗಳಿಗೆ ಪಡಿತರ ವಿತರಣೆ ಮಾಡಲು ಇದು ಕೂಡ ಸಹಕಾರಿಯಾಗಿದೆ. ಅರ್ಹರಿಗೆ ಯಾವುದೇ ಅಡೆತಡೆ ಇಲ್ಲದೆ ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನು ಲಭ್ಯವಾಗುವಂತೆ ಮಾಡುತ್ತದೆ. ಮತ್ತು ಸರ್ಕಾರಿ ಡಿಜಿಟಲ್ ಸೇವೆಗಳನ್ನು ಕೂಡ ಸುಲಭವಾಗಿ ತಾವು ಪ್ರಯೋಜನವನ್ನು ಪಡೆಯಬಹುದಾಗಿದೆ. ವೀಕ್ಷಕರೇ, ಇಕೆವೈಸಿ ಪೂರ್ಣಗೊಳಿಸದಿದ್ದರೆ ನೀವು
ಯಾವುದೇ ಬಗ್ಗೆ ಚಿಂತಿಸುವಂತ ಅಗತ್ಯವಿಲ್ಲ. ಯಾಕೆಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಕೇವಲ 6 ಹಂತಗಳನ್ನು ಅನುಸರಿಸಿ ಸುಲಭವಾಗಿ ಪಡಿತರ ಚೀಟಿಯ KYC ಕೂಡ ನೀವು ಪೂರ್ಣಗೊಳಿಸಬಹುದಾಗಿದೆ. ಹೌದು ವೀಕ್ಷಕರೇ, ನಿಮ್ಮ ಮೊಬೈಲ್ನಲ್ಲಿ ರೇಷನ್ ಕಾರ್ಡ್ KYC ಪೂರ್ಣಗೊಳಿಸಲು 2 ಮೊಬೈಲ್ ಅಪ್ಲಿಕೇಶನ್ ಅವಶ್ಯಕತೆ ಇದೆ. ಯಾಕೆಂದ್ರೆ ರೇಷನ್ ಕಾರ್ಡ್ ಪೂರ್ಣಗೊಳಿಸಲು ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ. ಮತ್ತು ಮೊದಲನೇ ಹಂತ ಅಂತಂದ್ರೆ, ಮೊದಲಿಗೆ ತಾವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಅಲ್ಲಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಅದರ ಒಳಗಿರುವಂತಹ ಅಂದ್ರೆ ಎರಡನೇ ಮಾಹಿತಿ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಮೇರಾ KYC ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ ಅದನ್ನು ಓಪನ್ ಮಾಡಿ ಮತ್ತು ಮೊಬೈಲ್ ನಿಮ್ಮ ನಂಬರನ್ನು ಕೂಡ ಇನ್ನಿತರ ಅಗತ್ಯಗಳನ್ನು ಕೂಡ ನೀವು ಭರ್ತಿ ಮಾಡಬೇಕಾಗುತ್ತದೆ. ಮೂರನೇ ಹಂತ ಅಂದ್ರೆ ನಿಗದಿತ ಜಾಗದಲ್ಲಿ ರೇಷನ್ ಕಾರ್ಡ್ ವಿವರಗಳನ್ನು ನಮೂದಿಸಬೇಕಾಗುತ್ತದೆ ಮತ್ತು ಮೊದಲಿಗೆ ರಾಜ್ಯ ಎಂದು ಆಯ್ಕೆ ಮಾಡಿದಾಗ ಕರ್ನಾಟಕ ಅಂತಂದು ನೀವು ಮೆನ್ಷನ್ ಮಾಡಿ, ಅದಾದ ನಂತರ ರೇಷನ್ ಕಾರ್ಡ್ ನಂಬರ್ ಕೂಡ ನಮೂದಿಸಿದ ನಂತರ ಕುಟುಂಬ ಸದಸ್ಯರ ಪಟ್ಟಿಯನ್ನು ತೆಗೆದು KYC ಪೂರ್ಣಗೊಳಿಸಬೇಕಾದಂತ ಹೆಸರುಗಳನ್ನು ಆಯ್ಕೆ ಮಾಡಿ. ಮತ್ತೆ 4ನೇ ಹಂತ ಅಂತಂದ್ರೆ ಆಯ್ಕೆ ಮಾಡಲಾದಂಥ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ವಿವರಗಳನ್ನು ಭರ್ತಿ ಮಾಡಿ ನಂತರ ಫೇಸ್ ಅಥೆಂಟಿಕೇಶನ್ ಮೂಲಕ KYC ಪೂರ್ಣಗೊಳಿಸಿ ಆಯ್ಕೆಯನ್ನು ಆರಿಸಿ. ಅದಾದ ನಂತರ 5ನೇ ಹಂತ ಅಂತಂದ್ರೆ ಆಧಾರ್ ಕಾರ್ಡ್ ಫೇಸ್ ಸ್ವಯಂಚಾಲಿತವಾಗಿ ತೆರೆಯುತ್ತದೆ. ಅದರಲ್ಲಿ ಮುಖ್ಯ ದೃಢೀಕರಣ ಆಯ್ಕೆಯನ್ನು ಆರಿಸಿ ಮುಖವನ್ನು ಸರಿಯಾಗಿ ಕ್ಯಾಮೆರಾಕ್ಕೆ ಮುಂದೆ ಹಿಡಿದು ಮತ್ತು ಫೋಟೋ ಕ್ಲಿಕ್ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ಉತ್ತಮ ಬೆಳಕಿರುವಂತಹ ಜಾಗದಲ್ಲಿ ನಿಲ್ಲುವುದನ್ನು ಪರಿಗಣಿಸಿ ಮತ್ತು ಆ ಸೆಕೆಂಡಿನಲ್ಲಿ ಫೇಸ್ ಅಥೆಂಟಿಕೇಶನ್ ಪರಿಶೀಲನೆ ಸುಲಭವಾಗಿ ಪೂರ್ಣಗೊಳಿಸುತ್ತದೆ. ಅದಲ್ಲದೆ 6ನೇ ಹಂತ ಅಂದ್ರೆ ಮೇರಾ KYC ಆ್ಯಪ್ಗೆ ಹಿಂತಿರುಗಿ ರೇಷನ್ ಕಾರ್ಡ್ KYC ಪೂರ್ಣಗೊಂಡಿದೆ ಎಂದು ಸಹ ನೀವು ಪರಿಶೀಲಿಸಿಕೊಳ್ಳಿ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜಧಾನಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಕರಡು ಪ್ರತಿ ಪ್ರಕಟವನ್ನು ಇದರ ಬೆನ್ನಲ್ಲೇ ಮ್ಯಾಪಿಂಗ್ ಆಗದ ಹಾಗೂ ಅಸ್ಪಷ್ಟ ಹೆಸರು ವಿಳಾಸವುಳ್ಳಂತಹ ಮತದಾರರಿಗೆ ಗುರುವಾರ ಅಂದರೆ ಆಗಸ್ಟ್ 27ರಿಂದ ನೋಟಿಸ್ ನೀಡುವ ಪ್ರಕ್ರಿಯೆ ಚಾಲನೆಗೆ ಸಿಗಲಿದೆ ಎಂದು ಹೇಳಲಾಗುತ್ತಿದೆ. ಅಂದರೆ ಬೆಂಗಳೂರು ಮಹಾನಗರದಲ್ಲಿನೇ 56,99,00,000 ಮತದಾರರ ಹೆಸರನ್ನು ಕರಡು ಪಟ್ಟಿಗೆ ಸೇರಿಸಲಾಗಿದೆ. ಆದರೂ ಸಹ 2022ರ SIR ವೇಳೆ ಇದ್ದಂತ ಮತಪಟ್ಟಿಗೆ ತಾಳೆ ಆಗುವುದು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮತ್ತು ಹಲವರು ಹೆಸರು ಅಥವಾ ವಿಳಾಸವನ್ನು ಕೂಡ ಅಸ್ಪಷ್ಟತೆಯನ್ನು ತೋರಿಸಿದ್ದಾರೆ. ಯಾಕೆಂದ್ರೆ 2 ಕಾರಣದಿಂದಾಗಿ 24,06,00,000 ಮತದಾರರಿಗೆ ನೋಟಿಸ್ ನೀಡಿ ಅವರಿಂದ ಮಾಹಿತಿಯನ್ನು ಕೋರಲಾಗುತ್ತಿದೆ. ಈ ಪ್ರಕ್ರಿಯೆಯನ್ನು ಮತದಾರರ ನೋಂದಣಾಧಿಕಾರಿ ಅಥವಾ ಸಹಾಯಕ ಮತದಾರರ ಮತ್ತು ನೋಂದಣಾಧಿಕಾರಿ ಹೀಗೆ ಹೆಚ್ಚುವರಿ ಸಹಾಯಕರು ಮತದಾರರ ನೋಂದಣಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿಯನ್ನು ಮಾಡುವಂತ ಅವಕಾಶ ಇರಲಿದೆ. ಹಾಗಾಗಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ ಬಳಿಕ ಪ್ರಕರಣವಾರು ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ವೀಕ್ಷಕರೇ, ವಿಚಾರಣೆಗಾಗಿ ಮತದಾರರು ನಿಗದಿತ ದಿನಾಂಕ ಹಾಗೂ ಸಮಯಕ್ಕೆ ಹಾಜರಾಗಿ ಅಗತ್ಯ ದಾಖಲೆಗಳನ್ನು ಒದಗಿಸಿದರೆ ಮತಪಟ್ಟಿಯಲ್ಲಿ ಹೆಸರು ಮುಂದುವರಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ತು ಕರಡು ಮತಪಟ್ಟಿಯಲ್ಲಿರುವಂತಹ 24,06,00,000 ಮತದಾರರಿಗೆ ಖುದ್ದಾಗಿ ವಾಸಸ್ಥಳ ನೋಟಿಸ್ ಅನ್ನು ತಲುಪಿಸಲಾಗುತ್ತದೆ ಮತ್ತು ನೋಟಿಸ್ ಅನ್ನು ಮತದಾರರ ಅಥವಾ ಅವರ ಕುಟುಂಬದ ಸದಸ್ಯರು ಸ್ವೀಕರಿಸಬಹುದಾಗಿದೆ ಮತ್ತು ಖಾತ್ರಿಗಾಗಿ ಸಹಿಯನ್ನು ಪಡೆಯಲಾಗುತ್ತದೆ. ವಿಚಾರಣೆಗೆ ಸಮಯದಲ್ಲಿ ಮತದಾರರ ಹಾಜರಾತಿ ಕಡ್ಡಾಯವಾಗಿದ್ದು ಹಾಜರಾತಿ ವಹಿಸುವಲ್ಲಿ ಸಹಿ ಹಾಕಬೇಕಾಗುತ್ತದೆ ಮತ್ತು ಈ ಪ್ರಕ್ರಿಯೆ ಬಳಿಕ ಮತದಾರರ ನೋಂದಣಾಧಿಕಾರಿಯು ಕರಡು ಪಟ್ಟಿಯಲ್ಲಿರುವಂತಹ ಹೆಸರನ್ನು ಕೂಡ ದೃಢೀಕರಿಸಲಿದ್ದಾರೆ ಎಂದು ಸಹ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯದ ರೈತರ ಹಿತದೃಷ್ಟಿಯಿಂದಾಗಿ 2026ನೇ ಸಾಲಿನ ಖಾರಿಫ್ ಋತುವಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಸಾಲ ಪಡೆದಂತ ರೈತರಿಗೆ ಬೆಳೆ ವಿಮೆ ನೋಂದಣಿ ಹಾಗೂ ಪ್ರೀಮಿಯಂ ಪಾವತಿಸಲು ನೀಡಲಾಗಿದ್ದಂಥ ಅಂತಿಮ ಅವಧಿಯನ್ನು ಆಗಸ್ಟ್ 31, 2026ರವರೆಗೆ ವಿಸ್ತರಿಸಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರು ಮತ್ತು ಕೃಷಿ ಆಯುಕ್ತರು ಸೇರಿ ಸಲ್ಲಿಸಿದಂತ ಮನವಿಯನ್ನು ಪರಿಗಣಿಸಿದಂತ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ 2026ನೇ ಸಾಲಿನ ಖಾರಿಫ್ ಋತುವಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಸಾಲ ಪಡೆದಂತ ರೈತರಿಗೆ ಬೆಳೆ ವಿಮೆ ನೋಂದಾಯಿಸಿಕೊಳ್ಳಲು ಹಾಗೂ ಪ್ರೀಮಿಯಂ ಮೊತ್ತ ಪಾವತಿಸಲು ಹೆಚ್ಚುವರಿ ಕಾಲಾವಕಾಶವನ್ನು ಕಲ್ಪಿಸಲಾಗುತ್ತಿದೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಬಿಮಾ ಯೋಜನೆ ಅಧಿಸೂಚನೆ ಹೊರಡಿಸುವಲ್ಲಿ ಉಂಟಾದಂಥ ವಿಳಂಬ, ವಿವಿಧ ಜಿಲ್ಲೆಗಳಲ್ಲಿ ಕಂಡುಬಂದಂಥ ಅಸಹಜ ಹವಾಮಾನ ವೈಪರೀತ್ಯ ಹಾಗೂ ತಾಂತ್ರಿಕ ಮತ್ತು ಕಾರ್ಯಾಚರಣೆಯ ಸವಾಲುಗಳಿಂದಾಗಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ನಿಗದಿತ ಅವಧಿಯಲ್ಲಿ ನೋಂದಾಯಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು. ಈ ಯೋಜನೆಯನ್ನು ಅನುಷ್ಠಾನಕ್ಕೆ ಗೊಳಿಸುತ್ತಿರುವಂತಹ ಪ್ರಮುಖ ಇನ್ಶೂರೆನ್ಸ್ ಕಂಪನಿಗಳಿಗೆ, ಸಂಸ್ಥೆಗಳಿಗೆ ಸಾಲಗಾರ ರೈತರ ನೋಂದಣಿ ಅವಧಿ ವಿಸ್ತರಣೆ
ಸಮ್ಮತಿ ಸೂಚಿಸಿದೆ. ವಿಸ್ತರಿಸಿದಂತ ಅವಧಿಯಲ್ಲಿ ನೋಂದಾಯಿಸಿಕೊಳ್ಳುವಂತ ಅರ್ಹ ರೈತರಿಗೆ ನಿಯಮಾನುಸಾರ ಕೇಂದ್ರ ಸರ್ಕಾರದ ಪಾಲಿನಲ್ಲಿರುವಂತಹ ಪ್ರೀಮಿಯಂ ಸಹಾಯಧನವು ಲಭ್ಯವಾಗುತ್ತದೆ ಹಾಗೂ ಈ ಅವಧಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಿರ್ದಿಷ್ಟವಾದಂಥ ನೀರಾವರಿ ಹಾಗೂ ಮಳೆ ಆಶ್ರಯ ಬೆಳೆಗಳಿಗೆ ಅನ್ವಯವಾಗಲಿದೆ. ವೀಕ್ಷಕರೇ, ಅರ್ಹ ರೈತರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಆಗಸ್ಟ್ 31, 2026 ಒಳಗಡೆ ವಿಮೆಗೆ ನೋಂದಾಯಿಸಿಕೊಂಡು ಮತ್ತು ಪ್ರೀಮಿಯಂ ಪಾವತಿಸುವಂತೆ ಕೃಷಿ ಇಲಾಖೆ ಮನವಿ ಮಾಡಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಇನ್ನೊಂದು ಮಹತ್ವದ ಮಾಹಿತಿ ಏನೆಂದರೆ ದೇಶದಲ್ಲಿ ಈರುಳ್ಳಿ ಬೆಲೆ ಮತ್ತೊಮ್ಮೆ ಗಗನಕ್ಕೇರಿದೆ ಮತ್ತು ಇದು ಸರ್ಕಾರಗಳನ್ನು ಸಹ ಚಿಂತೆಗೀಡು ಮಾಡಿದೆ ಎಂದು ಸಹ ಎನ್ನಲಾಗುತ್ತಿದೆ. ಅದಕ್ಕಾಗಿ ಈರುಳ್ಳಿ ಬೆಲೆ ಏರಲು ಪ್ರಾರಂಭಿಸಿದ ತಕ್ಷಣವೇ ಮಾರುಕಟ್ಟೆಯಲ್ಲಿ ಬೆಲೆಗಳನ್ನು ನಿಯಂತ್ರಿಸಲು ಸರ್ಕಾರ ಪ್ರಯತ್ನಗಳನ್ನು ಪ್ರಾರಂಭಿಸಿದೆ ಹಾಗೂ ಈರುಳ್ಳಿನ ಪ್ರತಿ ಕಿಲೋಗ್ರಾಂಗೆ 35 ರೂಪಾಯಿ ಸಬ್ಸಿಡಿ ದರದಲ್ಲಿ ಮಾರಾಟ ಮಾಡಲಾಗುವುದೆಂದು ಸಹ ಸರ್ಕಾರ ಘೋಷಿಸಿದೆ. ಪ್ರಸ್ತುತ ಸರಾಸರಿ ಚಿಲ್ಲರೆ ಬೆಲೆಗಿಂತ ಸುಮಾರು 36% ಕಡಿಮೆ ಮಾಡಲಾಗಿದೆ ಮತ್ತು ಮಾರುಕಟ್ಟೆಯ ಅಗತ್ಯತೆ ಮತ್ತು ಬೇಡಿಕೆಗಳ ಆಧರಿಸಿ ಮುಂದಿನ ದಿನಗಳಲ್ಲಿ ಹಂತವಾಗಿ ದೇಶದ ಇತರೆ ಪ್ರಮುಖ ನಗರಗಳಲ್ಲಿಯೂ ಸಹ ಈರುಳ್ಳಿಗಳನ್ನು ರವಾನಿಸಲಾಗುವುದೆಂದು ಸಹ ಗ್ರಾಹಕರ ವ್ಯವಹಾರಗಳ ಕಾರ್ಯದರ್ಶಿ ತಿಳಿಸಿದ್ದಾರೆ ಎಂದು ಸಹ ಹೇಳಲಾಗುತ್ತಿದೆ. ಮತ್ತು ಪ್ರಸ್ತುತವಾಗಿ ಗುಣಮಟ್ಟಕ್ಕೆ ಅನುಗುಣವಾಗಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 45 ರಿಂದ 57 ರೂಪಾಯಿ ಬೆಲೆಯು ಏರಿಕೆಯಾಗಿತ್ತು ಮತ್ತು ಈಗ ಸಬ್ಸಿಡಿ ದರದಲ್ಲಿ 35 ರಂತೆ ಮಾರಾಟ ಆರಂಭವಾಗಲಿದೆ ಮತ್ತು ಕೇಂದ್ರ ಸರ್ಕಾರದ ಬಂಪರ್ ಸ್ಟಾಕ್ ರೈಲು ಬೆಂಗಳೂರಿಗೆ ತಲುಪುವಾಗ ಇಲ್ಲಿಯ ಸಬ್ಸಿಡಿ ದರದಲ್ಲಿ ಕೂಡ ಕೆಜಿಗೆ 35 ರೂಪಾಯಿ ಸಬ್ಸಿಡಿ ದೊರೆಯಲಿದೆ ಎಂದು ಸಹ ಹೇಳಲಾಗುತ್ತಿದೆ. ಸದ್ಯಕ್ಕೆ ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಚಿತ್ರದುರ್ಗ, ಚಳ್ಳಕೆರೆ ಮತ್ತು ಗದಗ ಭಾಗಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಹೊಸ ಈರುಳ್ಳಿ ಬರುತ್ತಿವೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇ ನಿಮ್ಮ ಊರನ್ನು ಸಹ ಮೆನ್ಷನ್ ಮಾಡಿ, ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.